ಧರ್ಮೋ ರಕ್ಷತಿ ರಕ್ಷಿತ. ಧರ್ಮವನ್ನು ನಾವು ರಕ್ಷಿಸಿದರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ. ನ್ಯಾಯ ನೀತಿ ಸತ್ಯಗಳನ್ನು ನಾವು ಕಾಪಾಡಿದ್ದೇ ಆದರೆ ಮುಂದೊಂದು ದಿನ ಕಷ್ಟ ಕಾಲದಲ್ಲಿದ್ದಾಗ ಅವು ನಮ್ಮ ಕೈ ಹಿಡಿಯುತ್ತವೆ. ಹೀಗೆ ತಾತ ಮುತ್ತಾತರ ಕಾಲದಿಂದಲೂ ನಂಬಿಕೊಂಡು ಬಂದಿರೋ ಮನೆತನ ಈ ಬೆಟ್ಟಪ್ಪನ ಮನೆತನ. ಸುತ್ತ 40 ಹಳ್ಳಿಗೆಲ್ಲ ನ್ಯಾಯ ದೇಗುಲ ಈ ಬೆಟ್ಟಪ್ಪನ ಮನೆತನ. ಇಲ್ಲಿ ನ್ಯಾಯ ಅಂತ ತಲೆಬಾಗಿ ಬಂದವರಿಗೆ ಯಾವತ್ತೂ ಅನ್ಯಾಯ ಆಗಿಲ್ಲ, ಆಗೋದಕ್ಕೂ ಬಿಟ್ಟಿಲ್ಲ. ಹೀಗೆ ಪಾಲಿಸಿಕೊಂಡು ಬಂದಿರತಕ್ಕಂಥ ಪದ್ಧತಿನ ಪಾಲಿಸಿಕೊಂಡು ತೂಗಿಸಿಕೊಂಡು ನೀಗಿಸಿಕೊಂಡು ಹೋಗುವಂತ ಶಕ್ತಿ ಕೊಡುವಂತ ಆ ಭಗವಂತನಲ್ಲಿ ಶಿರವಾಗಿ ಕೇಳಿಕೊಳ್ಳಿ. ಅಲ್ಲ, ನಮ್ಮ ಈ ಶ್ರೀಮತಿಯವರಿಗೆ ಬರೀ ದೇವಸ್ಥಾನನೇ ಅನ್ನೋದಾಯ್ತು. ಮನೆಯಲ್ಲಿರೋ ಈ ದೇವರ ಬಗ್ಗೆ ಗಮನನೇ ಇಲ್ಲ. ಬರಲಿ, ಇವತ್ತು ಸರಿಯಾಗಿ ಶಾಸ್ತಿ ಮಾಡ್ತೀವಿ. ಮತ್ತೇನು ಅಮ್ಮವ್ರು ದೇವಸ್ಥಾನಕ್ಕೆ ಹೋಗಿದ್ರೆ ಅಂತ ಕಾಣಿಸುತ್ತೆ. ಅಲ್ಲ, ಬರೀ ಗರ್ಭಗುಡಿಯಲ್ಲಿರೋ ಆ ದೇವರನ್ನೇ ಪೂಜೆ ಮಾಡೋದಾಯ್ತು, ಮನೆಯಲ್ಲಿರೋ ಈ ದೇವರ ಬಗ್ಗೆ ಗಮನನೇ ಇಲ್ಲಲ್ಲ. ದೇವಸ್ಥಾನದಲ್ಲಿರುವ ಆ ದೇವರನ್ನ ಭಕ್ತಿಯಿಂದ ಹೇಗೆ ಬೇಡ್ಕೊಳ್ಬೇಕು ಅಂತಾನೆ ಗೊತ್ತು. ಮನೆಯಲ್ಲಿರುವ ಈ ನನ್ನ ದೇವರನ್ನ ಪ್ರೀತಿಯಿಂದ ಹೇಗೆ ನೋಡ್ಕೋಬೇಕು ಅಂತ ಅದು ಕೂಡ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮನ್ನಂತೂ ಮಾತನಲ್ಲಿ ಸೋಲ್ಸೋದಕ್ಕಾಗಲ್ಲ. ಹಾ, ಮತ್ತೆ ಎಷ್ಟೇ ಆಗಲಿ ನಾನು ನಿಮ್ಮ ಧರ್ಮಪತ್ರ. ಏನು ಊರ ಕಡೆ ಸಮಾಚಾರ? ಅಪ್ಪ, ಊರೆಲ್ಲ ಹದಗೆಟ್ಟು ಬಿಟ್ಟೈತ್ರಿ ಅಪ್ಪ. ಏನಾಯ್ತು ರುದ್ರ? ಹೌದ್ರಿ ಅಪ್ಪ, ಅವತ್ತು ನೀವು ಆ ಮನುಷ್ಯಾಗ ಸರಿಯಾದ ಶಿಕ್ಷೆ ಕೊಟ್ಟಿದ್ರಿ ಅಂದ್ರೆ ಆ ಮನುಷ್ಯ ಇಂಥ ತಪ್ಪು ಮಾಡ್ತಿದ್ದಿಲ್ರಿ. ಯಾರವನು? ಅವನರಿ ಅಪ್ಪ, ಕರಿಯನ ಮಗ ಕಾಳದಾನಲ್ರಿ, ಮತ್ತೆ ಒಂದು ತಪ್ಪು ಮಾಡ್ಯಾನ್ರಿ. ಮತ್ತೇನ್ ಮಾಡ್ದ ಅವನು? ಪಾಪ ಕಲ್ಲಪ್ಪನ ಮಗಳ ಮೇಲೆ 12 ವರ್ಷದ ಕೂಸಿನ ಮೇಲೆ ಬಲಾತ್ಕಾರ ಮಾಡಿ. ಏನ್ ಹೇಳ್ತಾ ಇದ್ದೀಯೋ? ಈ ಬೆಟ್ಟಪ್ಪನ ಊರಲ್ಲಿ ಇಂಥ ಘಟನೆನ ನೆನೆಸ್ಕೊಂಡ್ರೆ ಮೈಯೆಲ್ಲ ಬೆಂಕಿ ಇಟ್ಟಾಗತ್ತೆ. ಎಲ್ಲಿದ್ದಾನೆ ಇವಾಗ ಅವನು? ಅದಾನ್ರಿ ಅಪ್ಪ, ಊರ್ ಜನ ಎಲ್ಲ ಸೇರಿ ಹೊರಗೆ ಕರ್ಕೊಂಡು ಬಂದಾರ್ರಿ. ನೀವು ಹ್ಞೂ ಅಂದ್ರೆ ಅವ್ನ ಒಳಗೆ ಕರಿತೇನ್ರಿ ಅಪ್ಪ. ಕರ್ಕೊಂಡು ಬಾ ಅವನನ್ನ. ಆಯ್ತು. ನೀ ಏನು ಮನುಷ್ಯನೋ? ಮನುಷ್ಯ ರೂಪದ ರಾಕ್ಷಸನ. ನಮ್ಮ ದೇಶದೊಳಗೆ ಹೆಣ್ಣಂದ್ರೆ ಪೂಜಿತ ಭಾವನೆಯಿಂದ ಕಾಣ್ತಾರ. ನಡೆದಾಡೋ ಭೂಮಿ ತಾಯಿಗೆ ಹೋಲಿಸ್ತಾರ, ಗಂಗಾ ಮಾತೆಗೆ ಹೋಲಿಸ್ತಾರ. ಅಂತ ಹೆಣ್ಣಿನ ಮೇಲೆ ಅನಾಚಾರ ಮಾಡಿದ್ಯಲ್ಲ, ಆಗೋದಿಲ್ವ ನಿಂಗೆ? ರುದ್ರ ಸುಳ್ಳು ಹೇಳಕತ್ತಾನ. ನಾನು ಯಾವ ತಪ್ಪು ಮಾಡಿಲ್ಲ. ಎಲ್ಲಿ ನಿಂತು ಮಾತಾಡಕತ್ತೇನೋ ಖಬರ್ ಇರ್ಲಿ. ಇದು ಬೆಟ್ಟಪ್ಪನ ಮನೆ. ಇಲ್ಲಿ ಏನಿದ್ರು ಸತ್ಯಕ್ಕೆ ಮಾತ್ರ ಅವಕಾಶ, ಸುಳ್ಳಿಗೆ ಅಲ್ಲ. ಹೇಳರುದ್ರ ನೋಡ್ರಿ ಮಗ, ಈಗ ತಪ್ಪು ಮಾಡಿಲ್ಲ ಅಂತ ಹೇಳಕತ್ತೇನ್ರಿ. ಇದ ಮಗನ ತಪ್ಪು ಮಾಡ್ಯಾನ್ರಿಪ್ಪ. ನನ್ನ ಕಣ್ಣಾರೆ ನೋಡಿನ್ರಿ. ತಪ್ಪು ಮಾಡಿದಾರೆ ಅವು ಒಪ್ಕೊಳಂಗಿಲ್ರಿ. ನಿಮಗೆ ಸರಿಯಾದ ಶಿಕ್ಷೆ ಆಗ್ಬೇಕ್ರಿ. ಬೆಟ್ಟಪ್ಪ, ಶಿಕ್ಷೆ ಕೊಡೋ ಅಧಿಕಾರ ಐತಿ ಅಂತ ಮನಸ್ಸಿಗೆ ಬಂದಂಗ ಶಿಕ್ಷೆ ಕೊಡಬೇಡ. ವಿಚಾರ ಮಾಡಿ ಶಿಕ್ಷೆ ಕೊಡು. ಹೊಟ್ಟು ಸೂರ್ಯನ ದಿಕ್ಕು ಬದಲಾಗಬಹುದು, ತಿರುಗೋ ಭೂಮಿ ಚಲನೆ ನಿಂತೋಗಬಹುದು. ಆದ್ರೆ ಈ ಬೆಟ್ಟಪ್ಪ ಕೊಡೋ ತೀರ್ಪು ಯಾವತ್ತೂ ಬದಲಾಗಲ್ಲ. ಹೇ ರುದ್ರ, ನಾಳೆನೆ ಊರಲ್ಲಿ ಡಂಗ್ರ ಸಾರಿಸು. ಊರ್ ಜನರನ್ನೆಲ್ಲ ಊರ್ ಹೊರಗಡೆ ಇರೋ ಆಲ್ದ ಮರದ ಹತ್ರ ಸೇರಿಸು. ಎಲ್ಲರ ಕಣ್ಣೆದುರಿಗೆ ಅವನನ್ನ ನೇಣಿಗೆ ಹಾಕ್ಬಿಡು. ಇದು ಈ ಮಗ ಶಿಕ್ಷೆ ಕೊಟ್ಟಿದ್ದು ನೋಡಿ. ಊರಾಗ ಯಾವ ಗಂಡಸರು ತಪ್ಪು ಮಾಡಬಾರ್ದು. ಬರೋಬ್ಬರಿ ಐತಿ. ಬೆಟ್ಟಪ್ಪ, ಇವತ್ತು ನೀ ನನಗೆ ಶಿಕ್ಷೆ ಕೊಟ್ಟಿರಬಹುದು, ಆದ್ರೆ ಮುಂದೊಂದಿನ ಇದೇ ಘಟನೆ ನಿನ್ನ ಮನೆಯಾಗೂ ನಡೀತೈತೆ. ಆಗ ಯಾವ ಶಿಕ್ಷೆ ಕೊಡ್ತೀಯ ಅಂತ ನಾನು ನೋಡ್ತೇನೆ. ಅಂತ ಸಂದರ್ಭ ಏನಾದ್ರೂ ಬಂದದ್ದೇ ಆದ್ರೆ ಈ ಬೆಟ್ಟಪ್ಪ ಚೆಂಡ್ ಹೊಡೆಸ್ಕೊಳ್ಳೋದಕ್ಕೂ ಹಿಂಸರಿಯೋನಲ್ಲ. ನ್ಯಾಯದ ತಕ್ಕಡಿ ಯಾವತ್ತಿದ್ದರೂ ಸಮನಾಗೆ ತೂಗುತ್ತೆ ಈ ಬೆಟ್ಟಪ್ಪನ ನ್ಯಾಯಾಲಯದಲ್ಲಿ. ಮಗನ ಸತ್ತು ನರಕದಾಗ ಹೋಗಿರ್ತಿ, ಮತ್ತೇನು ನಮ್ಮ ದನ್ಯಾರು ನೋಡ್ತು. ನಾನು ಸತ್ರ ಏನಾಯ್ತೋ? ಸತ್ತು ಹೋದ ನನ್ನ ಆತ್ಮ ಈ ಬೆಟ್ಟಪ್ಪನ ಮನೆ ಸುತ್ತಾನೆ ಸುತ್ತಿರತ್ತೆ. ಸತ್ಯ, ನ್ಯಾಯ, ನೀತಿ, ಧರ್ಮಕ್ಕೆ ಇನ್ನೊಂದು ಹೆಸರಾದ ಈ ಬೆಟ್ಟಪ್ಪ ತನ್ನ ಮನೆಯಲ್ಲಿ ನಡೆದ ಘಟನೆಗೆ ಯಾವ ಶಿಕ್ಷೆ ಕೊಡ್ತಾನೆ ಅಂತ ನಾನು ನೋಡ್ತೇನೆ. ರುದ್ರ, ಅವನು ಹೇಳಿರ್ತಕ್ಕಂಥ ಘಟನೆ ಮುಂದೊಂದು ದಿನ ನನ್ನ ಮನೇಲಿ ನಡಿಬಹುದಾ? ಅಪಾರ, ಆ ಮನುಷ್ಯ ತಪ್ಪು ಮಾಡ್ಯಾನ್ರಿ. ತಪ್ಪು ಮಾಡಿದ ಬರೋದೊಳಗೆ ಏನೇನೋ ಮಾತಾಡ್ಲಾತೇನ್ರಿ.
ಇಂಥ ದೇವಸ್ಥಾನದಂಥ ಮನೆ ಒಳಗೆ ಅಂಥ ಘಟನೆ ಎಂದಾದ್ರೂ ನಡೆದಿತ್ತೇನ್ರಿಪ್ಪ ಅದನ್ನೆಲ್ಲ ತಲೆಯಾಗ ಹಾಕೋಬೇಡ್ರಿ ಅವು ತಪ್ಪು ಮಾಡ್ಯಾನ ಅದಕ್ಕೆ ಮಾತಾಡತ್ತೇನ್ರಿ ಅವ. ಹಾಂ ಹೋಗ್ಲಿ ಬಿಡು. ಅಲ್ಲ 2-3 ದಿನ ಆಯ್ತಲ್ಲ ಕಂಡ್ರಲಿಲ್ಲ, ನೀನು ಎಲ್ಲಿ ಹೋಗಿದ್ದೆ? ನಾ ಗೊಡಚಿ ಇರ್ಬದ್ದೇವ್ರ ಜಾತ್ರೆಗೆ ಹೋಗಿಲ್ರಿಪ್ಪ. ನಮಗೂ ಹೇಳ್ಬಾರ್ದ, ನಾವು ಬರ್ತಿದ್ವಿ. ಇಲ್ರಿಪ್ಪ, ಎಲ್ಲ ಓಣ್ಯಾನ ಅವ್ರು ಕೂಡಿ ಟ್ಯಾಕ್ಟರ್ ತೊಗೊಂಡು ಹೊಂಟಿದ್ರೆ ಅದ್ರಾಗ ಹೋಗಿಬಿಟ್ರೆ. ಜಾತ್ರೆಗೆ ಹೋಗಿದ್ದೀನಿ, ನಿಂದೆ ಪ್ರಸಾದ ತಂದಿಲ್ಲೇನು? ಹ್ಞೂ ತಂದೆ ಕೊಡು ಮತ್ತೆ. ದೇವರ ಪ್ರಸಾದ ಅಂತ ಯಾರಾದ್ರೂ ಎಡಗೈಯಿಂದ ಕೊಡ್ತಾರ, ನಾವು ಬಲಗೈಯಿಂದ ಕೊಡು. ಅದು ಬಲಗೈಗೆ ಒಂದಿಟ್ಟ ಗಾಯ ಆಗೈತೆ ಹೇಳ್ರಿಪ್ಪ. ಇದು ಕೈ ನಂದ ಇದೆ ಅಲ್ರಿ, ತಗೋರಿ. ತೋರ್ಸೋ ಕೈನ. ಸ್ವಲ್ಪ ಗಾಯ ಆಗೈತೆ. ತೋರಿಸಿದ್ರೆ ನಾನೇ ಆಗಿದೆ ನೋಡು. ಏನಾಯ್ತು ಕೈ ಗಾಯ? ಏನಿಲ್ರಿಪ್ಪ, ಅಲ್ಲಿ ದೇವ್ರಿಗೆ ಹೋಗಿನಲ್ರಿ, ಆ ಇರ್ಬ ದೇವ್ರ ಮುಂದೆ ನಿಂತ ಹರಕೆ ಹೊತ್ತು ಬಂದೆ. ಹರಕೆ ಹೊತ್ಕೊಳ್ಳೋದಕ್ಕೂ ಕೈ ಗಾಯ ಆಗೋದಕ್ಕೆ ಏನು ಸಂಬಂಧ ಐತ್ರಿ ಅಪ್ಪ? ಸಂಬಂಧ ಐತ್ರಿ. ಭಾಳ ದಿವಸದಿಂದ ಈ ಮನೆ ಒಳಗೊಬ್ಬ ಭೂಪತಿ ಇಲ್ಲ ಅಂತೇಳಿ ಹೊಟ್ಯಾಗ ಮರಗ್ಲಾಕತ್ತಿದ್ದೀನಿ. ಆ ದೇವ್ರಿಗೆ ಬಂದು ಭಕ್ತಾದಿಗಳೆಲ್ಲ ಕೇಳ್ಕೊಳಕತ್ತಿದ್ರಿ. ಕೈಯಾಗ ಕರ್ಪೂರ ಹಚ್ಚಿ ಬೆಳಗಿದ್ರೆ ಬೇಡಿದ ಇಷ್ಟಾರ್ಥ ಪೂರ್ತಿ ಆಗ್ತದೆ ಅಂತೇಳಿ ಮಕ್ಕಳ ಕೊಡು, ಭಾಗ್ಯ ಕೊಡು ಅಂತ ಕೇಳಾಕತ್ತಿದ್ರಿ. ಅದಕ್ಕೆ ನಾನು ಕೈಯಾಗ ಕರ್ಪೂರ ಹಚ್ಕೊಂಡು ಬೆಳಿಗ್ಗೆ ಬಂದೇನ್ರಿ. ಏನು ಹುಚ್ಚಿದೆಯೋ ನೀನು? ದೇವರ ಮೇಲೆ ಭಕ್ತಿ ಇರಬೇಕು, ತಪ್ಪಲ್ಲ. ಆದರೆ ಮೂಢ ಭಕ್ತಿ ಇರಬಾರ್ದು. ದೇಹ ದಂಡಿಸ್ಕೊಂಡು ಯಾರಾದರೂ ದೇವ್ರಿಗೆ ಹರಿಕೆ ಹೊರತಾರ, ಅದೆಲ್ಲ ದೇವ್ರ ಕಣ್ಣು ತೆಗಿಬೇಕು, ಆಗ್ಬೇಕು. ನೋಡನ್ ಕೈ ಗಾಯ ಏನಾಗಿಲ್ಲ. ಸುಮ್ಮನಿರೋ. ಏ ಮಾದೇವಿ, ಏ ಮಾದೇವಿ, ಎಣ್ಣೆ ಅರ್ಶಿನ ಪುಡಿ ತಗೊಂಡ್ ಮೇಲೆ. ನೋಡಲ್ಲಿ ಒಂದು ಕೈ ಗಾಯ ನೋಡು. ಗಾಯನ ಏನ್ ಮಾಡ್ಕೊಂಡಿ ಅಣ್ಣ? ಏನಿಲ್ಲ ಅಲ್ರಿ ಅಪ್ಪಾರ ಹಂಗ ಹೇಳ್ತಾರೆ. ಏ ತೋರ್ಸು. ಇಂಥ ವಿಷಯದಲ್ಲಿ ಅವನ್ಯಾವಾಗ ನಿಜ ಹೇಳ್ತಾನೆ. ಈ ಮನೆಗೆ ಸಂತಾನ ಆಗಲಿ, ಈ ಮನೆಗೆ ಒಬ್ಬ ಭೂಪತಿ ಹುಟ್ಟಿ ಬರಲಿ ಅಂತ ದೇವರಿಗೆ ಕೈಯಲ್ಲಿ ಕರ್ಪೂರ ಹಿಡಿದು ಬೆಳಗ್ಗೆ ಬಂದಿದ್ದಾನೆ. ನಿನಗೆ ಮಾನವ ಎನ್ನವಳು ಇಲ್ಲ, ದೈವ ಮಾನವ ಎನ್ನಲು ಒಂದು ತಿಳಿತಾ ಇಲ್ಲ. ನಾನು ನಿನ್ನ ಒಡ ಹುಟ್ಟಿದ ತಂಗಿ ಅಲ್ಲದೆ ಇದ್ರು, ಒಡ ಹುಟ್ಟಿದ ತಂಗಿಗಿಂತ ಹೆಚ್ಚಾಗಿ ಪ್ರೀತಿ, ಮಮತೆ, ವಾತ್ಸಲ್ಯ ತೋರಿಸ್ತಾ ಇದೆಯಾ. ನನ್ನ ಪ್ರತಿಯೊಂದು ಜನ್ಮದಲ್ಲೂ ನೀನೇ ನನ್ನ ಅಣ್ಣನಾಗಿ ಹುಟ್ಟಿ ಬರಬೇಕು ಅಂತ ದೇವರ ಹತ್ರ ಬೇಡ್ಕೊಳ್ತೀನಿ. ಅಪ್ಪಾರ ನಿಮ್ಗೆ ಅದಕ್ಕೆ ಹೇಳಿದೇನ್ರಿ ನಾ, ಅವ್ರಿಗೆ ಕೈ ತೋರಿಸೋದು ಬೇಡ ನೋಡ್ರಿ. ಈ ರಕ್ತ ನೋಡಿ ಕಣ್ಣಿಗೆ ಕತ್ಲು ಬತ್ತ ನೋಡ್ರಿ. ಅವ್ರಿಗೆ ದೇವ್ರ ಹೆಸರ ಮೇಲೆ ಉಪವಾಸ ಅಂತ ಮಾಡಿರ್ತಾಳೆ, ಬೆಳಿಗ್ಗೆ ಏನಾದರೂ ತಿಂದಿರ್ತಾಳೆ, ಅದಕ್ಕೆ ಹಂಗಾಗಿರ್ತದೆ. ಎಲ್ಲ ತಮಾಷೆ ಮಾಡ್ತೀರಿ ಅವ್ರ. ಏನಾಯ್ತೆ ಮಾದೇವಿ? ಗೊಡ್ಸಿ ವೀರಭದ್ರೇಶ್ವರ ಕಣ್ ತೆಗೆದ್ಬಿಟ್ಟ. ಹೌದ್ರಿ? ಈ ಮನೆಗೊಬ್ಬ ಭೂಪತಿ ಬರ್ತಾ ಇದ್ದಾನೆ. ಏನ್ರಿ ಭೂಪತಿ ಬರ್ತಾನ್ರಿ? ಭಾಳ ಸಂತೋಷ ಆಯ್ತು ನೋಡ್ರವ ನನಗೆ. ಇದೇ ಸಂತೋಷದಲ್ಲಿ ಅಡಿಗೆ ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗಿ. ಬ್ಯಾಡ್ರವ, ಊಟ ಮಾಡಿದ್ಕಿಂತ ಹೆಚ್ಚಿಗೆ ಸಂತೋಷ. ಅಲ್ಲಣ್ಣ, ಊಟನೇ ಮಾಡಿಲ್ಲ, ಅದು ಹೇಗೆ ಹೊಟ್ಟೆ ತುಂಬತ್ತೇನೆ? ಹಂಗಾರೆ ವಾಕು ಒಳ್ಳೆ ವಿಷಯ ಕೇಳಿದಾಗ ಸಂತೋಷ ಆಗಿಬಿಡ್ತೈತ್ರಿ. ಊಟ ಮಾಡಿದ್ರೆ ಸಂತೋಷ ಆಗಿದ್ರಿ. ಅಪ್ಪಾರ ಅವ್ರಿಗೆ ಇನ್ನು ಮುಂದೆ ಏನು ಕೆಲಸ ಹಚ್ಚಕ್ಕೆ ಹೋಗ್ಬೇಡ್ರಿ ನೀವು. ಹಾಂ, ಒಟ್ಟ ಏನು ಹೇಳ್ಬೇಡ್ರಿ ಅವ್ರಿಗೆ. ಏನೇ ಕೆಲಸ ಹೇಳಿದ್ರು ನನಗೆ ಹೇಳ್ರಿ. ಅವ್ವಾರು ಮಾಡೋ ಕೆಲಸ ಎಲ್ಲ ನಾನೇ ಮಾಡ್ತೇನೆ. ಹೌದ್ರಿ, ಅವ್ವಾರಿಗೆ ಒಟ್ಟ ಏನು ಕೆಲಸ ಹಚ್ಬೇಡ್ರಿ. ಅವ್ವಾರು ಮಾಡೋ ಕೆಲಸ ಎಲ್ಲ ನಾನೇ ಮಾಡ್ತೇನೆ. ಏನಣ್ಣ, ನಾನ್ ಮಾಡೋ ಕೆಲಸ ಎಲ್ಲ ನೀನೇ ಮಾಡ್ಬಿಡ್ತೀಯಾ? ಹ್ಞೂ ಮತ್ತ ಇಲ್ಲವ, ಒಂದೊಂದು ನೀವು ಮಾಡ್ರಿ, ಉಳ್ಕಿದು ಎಲ್ಲ ನಾ ಮಾಡ್ತೇನೆ. ಹಾಂ ರೀ, ಒಂದೊಂದು ನೀವು ಮಾಡ್ರಿ, ಉಳ್ಕಿದು ನಾ ಮಾಡ್ತೇನೆ ರೀ. ಅವರ ನೀವು ಅಷ್ಟೇ ರೀ,
ನೀವು ಪಂತೆ ಮಾಡ್ಬೇಕು, ನೀವು ಒಟ್ಟು ಏನು ಕೆಲಸ ಮಾಡಬಾರ್ದೇನು. ಹಾ, ಈಚೆ ಕಡೆ ಕಡ್ಡಿ ಎತ್ತಿ ಈಚೆ ಕಡೆ ಇಡಂಗಿಲ್ರಿ, ಒಂದು ತುಂಬಿ ಚರ್ಗಿ ಎತ್ತಂಗಿಲ್ರಿ. ಅಯ್ಯಯ್ಯೋ, ಹಾಗೆ ಇದ್ಬಿಟ್ರೆ ತಿಂದು ತಿಂದು ದಪ್ಪ ಆಗ್ಬಿಡ್ತೀನಿ. ಏನು ಆಗೋದಿಲ್ರಿ ಒಟ್ಟ ಏನು ಕೆಲಸ ಮಾಡ್ಬೇಡ್ರಿ, ಎಲ್ಲ ಕೆಲಸ ನಾ ಮಾಡ್ತೇನೆ ರೀ. ನೋಡ್ರಿ ನೀವು ಏನೇನು ಮಾಡಬಾರ್ದು ಅನ್ನೋ ಪಂತೆ ಹೇಳ್ತಾನೆ ಕೇಳ್ರಿ. ಹಾಂ ರೀ, ನೋಡ್ರಿ ಕಟ್ಟಿಗೆ ಥರ ಎಲ್ಲ ಕೂಳ್ತಾರ ಎಲ್ಲ, ಅಡುಗೆ ಮಾಡಂಗಿಲ್ಲ, ಊಟ ಮಾಡಂಗಿಲ್ಲ. ಊಟ ಮಾಡ್ರಿವ, ತಿನ್ನೋದ ಒಂದು ರೊಟ್ಟಿ ಯಾವಾಗ ತಿಂತಿರೋ ಗೊತ್ತಿಲ್ಲ, ಊಟ ಮಾಡ್ರಿ. ಉಳ್ಕಿದ ಕೆಲಸ ಎಲ್ಲ ನಾ ಮಾಡ್ತೇನೆ. ಹಾಂ ರೀ ನಂದಿರ್ಲಿ, ನಿಂದೇನು ಹೊಸ ಸುದ್ದಿ? ನಂದೇನ್ರಿ ನಂದೇನೂ ಇಲ್ರಿ. ಗೊತ್ತೇ ಇಲ್ಲ ಅಲ್ಲ? ಇಲ್ರಿ. ನಿನ್ನ ಹೆಂಡತಿ ಈಗ ಗರ್ಭಿಣಿ ಅಂತೆ. ನೀನ ಗರ್ಭಿಣಿ ಆದಂಗೆ ನಾಚ್ ಗೊತ್ತಿಲ್ಲ. ನಾನು ಹೇಳಿದ್ದು ನಿನ್ನ ಹೆಂಡತಿ ಸುದ್ದಿನ, ನಿಂದಲ್ಲಪ್ಪ. ನಾನು ಎಂತಿನೂ ಹಿಂಗೆ ಮಾಡ್ತತ್ರಿವ. ಚೊಚ್ಚಲು ಬಸ್ಸಲ್ಲಿ ಐದಿ ಬಾ ಇಲ್ಲಿ ಏನ್ರಿ ಪ್ರೀತಿಲಿ ತಂದು ಕೊಡ್ತಾನಂತ ಕರಿತೇನ್ರಲ್ಲ, ಹಿಂಗೆ ನಾಚ್ಕೋತ ಒಳಗೆ ಹೋಗತ್ರಿ. ಅವ್ರು ಇನ್ನೊಂದು ವಿಷಯ ಕೇಳ್ಬೇಕ್ರಿ, ನಾನು ಏನ್ರಿ ಕೇಳೋಣ, ಏನ್ರಿ ಕೇಳಕತ್ತೈತ್ರಿ. ನಾ ಹಂಪ್ಲ ಅಂಥದಿಂತ ತಂದು ಕೊಡ್ಬೇಕಂತೇಳಿ ಮಾಡಿ ಕೇಳಿನ್ರಿ. ಇಲ್ಲಿ ಬರ್ರಿ ಅಂದ್ರೆ ಹೊಡ್ಕೋತ ಹೋದನ್ರಿ. ಕಿವ್ಯಾಗ ಹೇಳ್ತಾಳ್ರಿ ನನಗೆ, ರೀ ನನಗೆ ಒಲೆಯಾಗಿನ ಬೂದಿ ತಿನ್ನಂಗಾಗೈತಿ, ಕರಿ ಇಡ್ಲಿ ತಿನ್ನಂಗಾಗೈತಿ, ಎರಿ ಮಣ್ಣು ತಿನ್ನಂಗಾಗೈತಿ, ಕೆರಿ ಮಣ್ಣು ತಿನ್ನಂಗಾಗೈತಿ. ಆ ದಂಟು ಕಿತ್ತಾನ ಹೆಂಟು ಎತ್ತವ್ರಲ್ಲ ಅಂತ ಹೆಂಟಿ ತಿನ್ನತತ್ರಿ ಅಂಥವೆಲ್ಲ ತಿಂತಾರ್ರಿ. ಅಣ್ಣ, ಚೊಚ್ಚಲೆ ಗರ್ಭಿಣಿಯರಿಗೆ ಇಂಥದ್ದೆಲ್ಲ ತಿನ್ನಬೇಕು ಅನ್ನೋ ಬೈಕೆ ತುಂಬ ಇರುತ್ತೆ. ಏನ್ರಿ ನೀವು ಹಂಗೆ ಹೇಳ್ತೀರಿ. ನೋಡ್ರಿ ಅದು ಕರ್ಗೈತಿ, ಅದು ಎಂಥದ್ದು ಯಾಕೆ ತಿನ್ನೋಲ್ಲಕ್ಕ. ಆದ್ರೆ ನೀವು ಮಾತ್ರ ಎರಿ ಮಣ್ಣ, ಕರಿ ಮಣ್ಣ, ಬೂದಿ, ಇಡ್ಲಿ ಒಟ್ಟ ತಿನ್ಬೇಡ್ರಿ. ಖಾರನ ಮಕ್ಳು ಹುಟ್ಟಿದ್ರೆ ಏನು ಮಾಡೋದು? ನಾನು ಇಡೀ ಕಾಂದನ ಕಾರ್ಗ ಆಗಬಾರ್ದು. ನೀವು ಪೆನ್ಸಿಲ, ಇವತ್ತಿ, ಕಡು ಇಂಥ ತಿನ್ನಿ. ಯಾಕೋ ಬೆಳ್ಳನ ಮಗ ಅಪ್ಪರ್ಕಿಂತ ಬೆಳಗಿರ್ಬೇಕ್ರಿ ನಾವು. ಊಟ ಮಾಡ್ಕೊಂಡು ಬ್ಯಾಡ್ರಿಪ್ಪ, ಊಟ ಮಾಡೋದಿಲ್ಲ ನಾ. ಯಾಕಂದ್ರೆ ಊರಾಗಿನ ದೇವ್ರಿಗೆಲ್ಲ ತುಪ್ಪ ದೀಪ ಹಚ್ಚೋದೈತ್ರಿ. ಭಾಳ ಕೆಲಸ ಐತ್ರಿ, ಬರ್ತೇನ್ರಿಪ್ಪ. ಭಾಳ ಸಂತೋಷ. ರುದ್ರ, ನಿನ್ನ ಹೆಂಡತಿನ ಒಳ್ಳೆ ಆಸ್ಪತ್ರೆಗೆ ತೋರಿಸು. ಆಯ್ತು ರೀ. ದುಡ್ಡಿನ ಬಗ್ಗೆ ಏನು ವಿಚಾರ ಮಾಡಿ. ಆಯ್ತು ರೀ, ಸರಿ ಬರ್ರಿ. ನೀವೇನು ನಿಂತ್ಬಿಟ್ರಲ್ಲ, ಊಟ ಮಾಡೋದಿಲ್ವೇ? ಅಲ್ಲ, ಏನೋ ಸ್ವಲ್ಪ ಬದಲಾವಣೆ ಕಾಣಿಸ್ತಿದೆಯಲ್ಲ. ಅದೇ ನಮ್ಮಣ್ಣ ಅನ್ನಲ್ಲ, ತಿಂದು ತಿಂದು ದಪ್ಪಾದ.